ನಾವು ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ನ ಚೇಂಜ್ ಮಾಡೋದು ಹೇಗೆ? ನಾವು ನಮ್ಮಲ್ಲಿರುವ ಹ್ಯಾಬಿಟ್ನ ಚೇಂಜ್ ಮಾಡಲಿಕ್ಕೆ ಬಯಸ್ತೀವಿ. ನೆಗೆಟಿವಿಟಿ ಚೇಂಜ್ ಮಾಡಬೇಕು ಅನ್ನೋ ಐಡಿಯಾ ನಮ್ಮ ಒಳಗಡೆ ಬರ್ತದೆ. ನಾವು ಯಾವ ರೀತಿ ಜೀವನ ಬದಲಾಯಿಸಬೇಕಂತ ಅಂದ್ಕೊಳ್ತೀವಲ್ಲ, ಆ ಐಡಿಯಾ ಏನಿದೆ ಅದು ನಮ್ಮ ಇನ್ಸೈಟ್ ಆಗಿರಲ್ಲ. ಎಲ್ಲೋ ನೋಡಿ ಕೇಳಿ ಓದಿ ನಾವು ಚೇಂಜ್ ಆಗಬೇಕಂತ ಬಯಸ್ತೀವಿ. ಈ ರೀತಿ ಐಡಿಯಾದಿಂದ ನಾವು ನಮ್ಮ ಹ್ಯಾಬಿಟ್ನ ಚೇಂಜ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ನಮಗೆ ಬಾಡಿ ಮತ್ತು ಮೈಂಡ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಮೊದಲು ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಂದರೆ ಹೇಗೆ? ನಮಗೆ ನೀನು ಒಳ್ಳೆಯವ, ಕೆಟ್ಟವ, ನಿನ್ನ ಕೋಪ ಜಾಸ್ತಿ, ನಿನ್ನ ದಡ್ಡ, ಈ ರೀತಿಯ ಜಡ್ಜ್ಮೆಂಟು ಏನು ನಂಬರ್ ನಮ್ಗೆ ಕೊಟ್ಟಿದ್ದಾರಲ್ಲ, ಸ್ಟಂಪಿಂಗು, ಅದನ್ನು ನಾವು ನಿಜ ಅಂತ ನಂಬಿಬಿಟ್ಟಿದ್ದೀವಿ. ಹಾಗಾಗಿ ಚೇಂಜ್ ಮಾಡಬೇಕು ಅಂತ ಬಯಸ್ತೀವಿ. ನಾವು ಒಂದು ಫಿಕ್ಸ್ಡ್ ಐಡಿಯಾ ಇಟ್ಕೊಂಡು ಈ ಚೇಂಜ್ ಮಾಡಬೇಕಂದ್ರೆ ಆಗಲ್ಲ. ನಾವು ಏನೋ ಒಂದು ಹ್ಯಾಬಿಟ್ನ ಚೇಂಜ್ ಮಾಡಬೇಕಂದ್ರೆ ಅದರ ಹಾವಭಾವ ನಾವು ತಿಳ್ಕೊಳ್ಬೇಕಾಗ್ತದೆ. ನೀವೊಂದು ಸಿಗರೇಟ್ ಹ್ಯಾಬಿಟ್ನ ಚೇಂಜ್ ಮಾಡಬೇಕಂದ್ರೂ ಹ್ಯಾಬಿಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿದ್ರಿ, ಎಲ್ಲಿ ಹೋದ್ರಿ, ಏನು ಮಾಡಿದ್ರಿ ಎಲ್ಲ ರಿವ್ಯೂ ಮಾಡಬೇಕಾಗುತ್ತದೆ. ಈ ರಿವ್ಯೂ ಮಾಡೋದ್ರಿಂದ ನಮ್ಮಲ್ಲಿ ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ, ಅದ್ರ ಮೇಲೆ ನಮಗೊಂದು ಕ್ಲಾರಿಟಿ ಸಿಗ್ತದೆ. ನಾವು ಯಾವಾಗ ಟ್ರಿಗರ್ ಆಗ್ತೀವಿ ಏನು ಅನ್ನೋದು ಒಂದು ಸ್ಪಷ್ಟತೆ ಬರ್ತದೆ. ಸುಮ್ಮನೆ ರಿವ್ಯೂ ಮಾಡೋದ್ರಿಂದ, ಯಾವುದೇ ಜಡ್ಜ್ಮೆಂಟ್ ಇಲ್ದಂಗೆ ಸುಮ್ಮನೆ ನಾವು ಗಮನಿಸೋದ್ರಿಂದ, ನಾವು ಏನೇನು ಮಾಡಿದ್ವಿ ಅಂತ ಗಮನಿಸೋದ್ರಿಂದ ನಮಗೊಂದು ಇನ್ಸೈಟ್ ಸಿಗ್ತದೆ. ನಾವು ಎಲ್ಲೆಲ್ಲಿ ಮೂರ್ಖತನದ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಯಾವಾಗ ನಿಮಗೆ ಇನ್ಸೈಟ್ ಸಿಗುತ್ತೋ ಆವಾಗ ಬದಲಾವಣೆ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಬದಲಾವಣೆ ಆಗ್ತದೆ. ನಿಮಗೆ ನಿಜವಾಗಲೂ ನಿಮ್ಮ ಮೂರ್ಖತನ ಕಂಡಾಗ ನೀವು ಮುಗುಳ್ನಗ್ತೀರ. ಇನ್ಸೈಟ್ ಸಿಕ್ಕಿದಾಗ ನೀವು ಆಣೆ ಪ್ರಮಾಣ ಮಾಡೋ ಅವಶ್ಯಕತೆಯೂ ಇರಲ್ಲ, ಬದಲಾವಣೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಿಮ್ಮಲ್ಲೊಂದು ಅವೇರ್ನೆಸ್ ಮೂಡ್ತದೆ. ನೀವು ಅವೇರ್ನೆಸ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂದು 2-3 ನಿಮಿಷ ಟೈಮ್ ಸಿಕ್ಕಿದಾಗ, ಅಥವಾ ಬಸ್ಸಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಟೈಮ್ ಸಿಕ್ಕಿದಾಗ ನೀವು ನಿಮ್ಮ ಶ್ವಾಸನ ಗಮನಿಸಿ. ಶ್ವಾಸ ಒಳಗಡೆ ಹೋಗ್ತಾ ಇರೋದನ್ನು, ಅದು ಹೊಟ್ಟೆ ಒಳಗಡೆ ಹೋಲ್ಡ್ ಆಗಿರೋದನ್ನು, ಹೊಟ್ಟೆ ಉಬ್ಬಿರೋದನ್ನು, ನಿಧಾನವಾಗಿ ಶ್ವಾಸ ಹೊರಗಡೆ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದಾಗ, ನಿಮ್ಮ ಬ್ರೀದ್ ಮೇಲೆ ನೀವು ಗಮನ ಇಟ್ಟಾಗ ನಿಮ್ಮ ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತದೆ. ಶ್ವಾಸದ ಮೇಲೆ ಧ್ಯಾನ ಕೊಟ್ಟಾಗ, ನಿಮ್ಮ ಧ್ಯಾನದ ಪ್ರಮಾಣ ಜಾಸ್ತಿ ಆದಾಗ ನಿಮ್ಮ ಬ್ರೈನಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಆ ಅವೇರ್ನೆಸ್ಸಲ್ಲೇ ನಿಮ್ಮ ಮೂರ್ಖತನದ ಆ್ಯಕ್ಷನ್ಗಳು ಏನೇನಿದಾವಲ್ಲ ಅವೆಲ್ಲ ನಿಮಗೆ ಕಾಣ್ತಾ ಹೋಗ್ತದೆ. ನಿಮ್ಮ ಮೂರ್ಖತನ ಕಂಡಾಗ ಆ ಅವೇರ್ನೆಸ್ನ ಬೆಳಕಲ್ಲಿ ನಿಮ್ಮ ಮೂರ್ಖತನ ಆ್ಯಕ್ಟಿವಿಟೀಸ್ ಕಂಡಾಗ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳು ಬೀಳ್ತಾ ಹೋಗ್ತದೆ. ಒಳ್ಳೆಯ ಹ್ಯಾಬಿಟ್ಗಳು ಡೆವಲಪ್ಮೆಂಟ್ನ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನ್ನ ಒಳಗಡೆ ಜಲ್ಸಿ ಇದೆ, ಜಲ್ಸಿ ಇರಬಾರ್ದು ಅಂದ್ಕೊಳ್ತೀನಿ. ನಾನು ಬಡತನದಲ್ಲಿದ್ದೀನಿ, ಶ್ರೀಮಂತ ಆಗಬೇಕು ಅಂದ್ಕೊಳ್ತೀನಿ. ನನಗೆ ಕೆಟ್ಟ ಹ್ಯಾಬಿಟ್ ಇದೆ, ಕೆಟ್ಟ ಹ್ಯಾಬಿಟ್ ಇರಬಾರ್ದು ಅಂದ್ಕೊಳ್ತೀವಿ. ಇದಕ್ಕೆ ಕೃಷ್ಣಮೂರ್ತಿ ಏನು ಹೇಳ್ತಾರಂದರೆ, ಮೊದಲು ನೀವು ಏನಿದ್ದೀರೋ ಅದ್ರ ಮೇಲೆ ಗಮನ ಇಡಿ ಅಂತ, ಅದ್ರ ಮೇಲೆ ಫೋಕಸ್ ಮಾಡಿ ಅಂತ. ನೀವು ಹೇಳ್ಬೋದು, ನಾನು ಬಡವ, ನನ್ನ ಕೆಟ್ಟ ಹ್ಯಾಬಿಟ್ ಇದೆ, ಬದಲಾವಣೆ ಬೇಡವಾ ಅಂತ. ಬೇಕು. ನಾವು ಯಾವುದನ್ನು ಬಲವಂತವಾಗಿ ಚೇಂಜ್ ಮಾಡಲಿಕ್ಕಾಗಲ್ಲ. ನಾವು ನಮ್ಮ ಮಕ್ಕಳನ್ನ ಅಥವಾ ಹೆಂಡ್ತಿನ 3 ಥರ ಶಿಕ್ಷೆ ಕೊಟ್ಟು ಬದಲಾಯಿಸಲಿಕ್ಕೆ ಪ್ರಯತ್ನಿಸ್ತೀವಿ. ಒಂದು ಹೊಡೆದು ಬಡ್ದು, 2ನೇದು ಬೈದು, 3ನೇದು ಟೊಂಡು ಕೊಟ್ಟು ಕೊಂಕು ಮಾತಾಡಿ. ಬದಲಾಗ್ತಾರ? ಖಂಡಿತ ಇಲ್ಲ. ಅದು ನಮ್ಮೊಳಗೆ ಇರುವಂತಹ ಪಶುತ್ವನ ತೋರಿಸುತ್ತದೆ ಹೊರತದು ಮ್ಯಾಚುರಿಟಿ ಅಲ್ಲ. 2 ಬಿಟ್ಟರೆ ಸರಿ ಹೋಗ್ತಾರೆ ಅಂತೀವಲ್ಲ ನಾವು, ಆ 2 ಬಿಡೋದಿದೆಯಲ್ಲ, ಸರಿ ಹೋಗ್ತಾರಾ? ಸರಿ ಹೋಗಲ್ಲ. ಆ 2 ಬಿಡ್ತೀವಲ್ಲ, ಅದು ನಮ್ಮ ಪಶುತ್ವ ತೋರಿಸ್ತದೆ ಹೊರತು ಮ್ಯಾಚುರಿಟಿ ಅಲ್ಲ, ವಿವೇಕ ಅಲ್ಲ. ನಾವು ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ನ ಅಥವಾ ಒಳ್ಳೆಯ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ತೀವಿ, ಆದರೆ 2-3 ದಿವಸದಲ್ಲೇ ಅದನ್ನು ನಿಲ್ಲಿಸಿಬಿಡ್ತೀವಿ. ಯಾಕೆ ಗೊತ್ತಾ? ಸ್ಟಾರ್ಟಿಂಗಲ್ಲಿದ್ದ ಆ ಜೋಶ್ ಎಲ್ಲಿ ಹೋಯಿತು? ನಮಗೆ ಬಾಡಿ ಮತ್ತು ಮೈಂಡ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಜನಯೋಗದಲ್ಲಿ ಹೇಳಿದ್ದೀನಿ, ಮೈಂಡಲ್ಲಿ 3 ಸೆಕ್ಷನ್ ಇರ್ತದೆ: ಇಂಟೆಲಿಜೆನ್ಸ್, ಇಮೋಷನ್ ಆ್ಯಂಡ್ ಇನ್ಸ್ಟಂಟ್. ನಾವು ನಮ್ಮೊಳಗಡೆ ಒಂದು ಕೋತಿ ಇದೆ, ಅದು ಎಸ್ ಸೆಂಟರ್. ಆ ಕೋತಿ ಹತ್ರ ಹೋಗ್ಬಿಟ್ಟು ನಾವು ಡಿಸಿಷನ್ ಕೇಳ್ತಾ ಇದ್ದೀವಿ. ಆ ಕೋತಿ ಕೆಲಸ ಏನಂದರೆ ಸೆಕ್ಸ್ ಮಾಡೋದು, ತಿನ್ನೋದು, ಮಜಾ ಮಾಡೋದು. ಅದರ ಹತ್ರ ಹೋಗಿ ನಾವು ಬಿಸ್ನೆಸ್ ಕಟ್ಟೋದು ಹೇಗೆ, ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಬ್ಯಾಡ್ ಹ್ಯಾಬಿಟ್ನ ಬಿಡಬೇಕು ಅಂತ ಸಜೆಷನ್ ಕೇಳ್ತಾ ಇದ್ದೀವಿ. ಅದು ಅದ್ರ ಕೆಲಸನೇ ಅಲ್ವೇ ಅಲ್ಲ. ಇನ್ನು ಅದ್ರ ಜೊತೆ ಇರೋಂಥ ಫ್ರೆಂಡು ಇಮೋಷನ್, ಅದ್ರದ್ದು ಕೆಲಸ ಡಿಸಿಷನ್ ತೊಗೊಳ್ಳೋದಲ್ಲ. ನಾವು ಅದ್ರ ಹತ್ರ ಹೋಗಿ ಅದ್ರ ಮೂಲಕ ನಿರ್ಧಾರ ತಗೋತಾ ಇದ್ದೀವಿ. ಹಾಗಾಗಿ ನಿರ್ಧಾರಗಳು ಅಲುಗಾಡ್ತದೆ. ನಮ್ಮ ಮೈಂಡ್ ಮತ್ತು ಆ್ಯಕ್ಷನ್ಗಳ ಮಧ್ಯೆ ಒಂದು ಬೋರಿಂಗ್ ಕ್ರಿಯೇಟ್ ಆಗ್ತದೆ. ಆ ಬೋರಿಂಗ್ ಏನಂದರೆ ಮೈಂಡ್ ಮತ್ತು ಆ್ಯಕ್ಷನ್ಗಳ ತಾಳಮೇಳ ಇಲ್ಲದೇ ಇರೋವಂಥದ್ದು. ನಾವು ಒಂದು ಹ್ಯಾಬಿಟ್ ಚೇಂಜ್ ಮಾಡಬೇಕಂದ್ರೂ ನಮ್ಮ ಇಂಟೆಲಿಜೆನ್ಸಿಂದ ನಾವು ಡಿಸಿಷನ್ ತೊಗೊಳ್ಬೇಕಾಗುತ್ತದೆ.
ಅದರ ಜೊತೆ ಇ ಮತ್ತು ಎಸ್, ಇಮೋಷನ್ ಮತ್ತು ನಮ್ಮ ಆ್ಯಕ್ಷನ್, ಅದ್ರ ಮೇಲೆ ನಮಗೆ ಮೂರರ ಕಾಂಬಿನೇಷನ್ ಬಂದಷ್ಟು ಡಿಸಿಷನ್ ಗಟ್ಟಿಯಾಗಿರ್ತದೆ. ನಮ್ಮ ಮೈಂಡ್ ಮತ್ತು ಬಾಡಿ ಯಾವುದೇ ಕೆಲಸನ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕೆಲಸದಲ್ಲಿ ನಾವು ಸಕ್ಸಸ್ ಕಾಣ್ಬೋದು. ನಾವು ಕೇವಲ ಶುರು ಮಾಡ್ಬೋದು, ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಮ್ಮ ಕೈಲಿ ಇರಲ್ಲ ಅದು. ನಾವು ನಮ್ಮ ಹ್ಯಾಬಿಟ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ 2 ಮಿನಿಟ್ ರೂಲ್ನ ಪ್ರಯೋಗ ಮಾಡಬೇಕು. ನಾವು ಇವತ್ತೇ ಕೂತು ಎಲ್ಲ ಓದ್ತೀನಿ ಅಂದರೆ ಆಗಲ್ಲ, ಅಥವಾ 4 ಪುಟ ಡೈಲಿ ಓದ್ತೀನಿ ಅಂದರೆ ಆಗಲ್ಲ. ಓದಬೇಕಂದ್ರೆ ನಾನು ಇವತ್ತು 1 ಪೇಜ್ ಆದರೂ ಓದ್ತೀನಿ, ಅಲ್ಲ ಅರ್ಧ ಪುಟ ಓದ್ತೀನಿ. ಈ ರೀತಿ ನಾವು 2 ನಿಮಿಷ ರೂಲ್ ಫಾಲೋ ಮಾಡೋದ್ರಿಂದ ನಾವೊಂದು ಒಳ್ಳೆ ಹ್ಯಾಬಿಟ್ ಕಡೆ ನಾವು ಅಭ್ಯಾಸ ಮುಂದುವರಿಸ್ಬೋದು. ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಹ್ಯಾಬಿಟ್ ರೂಢಿಸ್ಕೋಬೇಕಂದ್ರೆ ಜಿಮ್ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅಂದರೆ ಇವತ್ತು ಅರ್ಧ ಗಂಟೆ 1 ಅವರ್ ಅಂತ ಡಿಸೈಡ್ ಮಾಡ್ಕೊಬಿಡ್ತೀವಿ. ಇದು ನಮ್ಮ ಇಮೋಷನಿಗೆ ಇಷ್ಟ ಆಗಲ್ಲ, ನಮ್ಮ ಬಾಡಿಗೆ ಇಷ್ಟ ಆಗಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ 2 ನಿಮಿಷ ಎಲ್ಲದಕ್ಕೂ 1 ತಾಸು ಅಂತ ನೀವು ಡಿಸೈಡ್ ಮಾಡಿಕೊಂಡ್ರೆ ಅದು ಆಗಲ್ಲ. ಈ 2 ಮಿನಿಟ್ಸ್ ರೂಲ್ ಫಾಲೋ ಮಾಡೋದ್ರಿಂದ ದೊಡ್ಡ ದೊಡ್ಡ ಕೆಲಸಗಳು ಸಹ ಸರಾಗವಾಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಸೇವಿಂಗ್ ಮಾಡಬೇಕು. ಡೈಲಿ ನಾನು 100 ರೂಪಾಯಿ ಹಾಕ್ತೀನಿ ಅಂದರೆ ಒಂದೊಂದು ಸಲ ಆಗಲ್ಲ. 100 ರೂಪಾಯಿ ಇರ್ತದೋ ಇರಲ್ವೋ. 2 ರೂಪಾಯಿ ಇಡ್ತೀನಿ, 10 ರೂಪಾಯಿ ಇಡ್ತೀನಿ, 5 ರೂಪಾಯಿ ಇಡ್ತೀನಿ, ಡೈಲಿ ಇಡ್ತೀನಿ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಎಷ್ಟಿರುತ್ತೋ ಅಷ್ಟು ಹಾಕ್ತೀನಿ ಅಂತ ರೂಢಿ ಮಾಡ್ಕೊಬಂದರೆ ನಿಮ್ಮ ಸೇವಿಂಗು ಹನಿ ಹನಿ ಕೂಡಿ ಹಳ್ಳ ಆಗ್ತದೆ.